ಗರೀಬ್ ನಗರೆಂಬ ಗರೀಬ್ ನರಕ. ನೆಲಸಮವಾಗೋದಕ್ಕೆ ಮುಂಚೆ ಹೇಗಿತ್ತು ಗೊತ್ತಾ ಆ ನರಕ? ಕೊಳಚೆ ಮಧ್ಯೆಯೇ ಮಕ್ಕಳ ಆಟ, ಗಲೀಜಿನ ನಡುವೆಯೇ ಶಾಪಿಂಗ್. ಇದು ನಿಜಕ್ಕೂ ಶಾಕಿಂಗ್. ನೋಡಿದ್ರಲ್ಲ ಅವಶೇಷಗಳ ರಾಶಿಯನ್ನು. ಇದು ಗರೀಬ್ ನಗರ, ಮುಂಬೈನ ಅತ್ಯಂತ ಐಷಾರಾಮಿ ಮತ್ತು ಗ್ಲಾಮರಸ್ ಪ್ರದೇಶಗಳಲ್ಲಿ ಒಂದಾದ ಬಾಂದ್ರಾದ ನಡುವಲ್ಲೇ ಹುಟ್ಟಿಕೊಂಡಿದ್ದ ಒಂದು ಅಕ್ರಮ ಕೊಳಚೆ ಪ್ರದೇಶ. ಬಾಂದ್ರಾ ರೈಲ್ವೆ ಸ್ಟೇಷನ್ನ ಹಿಂಭಾಗದಲ್ಲಿ ದಶಕಗಳ ಕಾಲ ಅಡಗಿದ್ದ ಒಂದು ಸವಾಲು ಇದೀಗ ಅಂತ್ಯಗೊಂಡಿದೆ. ಹೆಸರೇ ಹೇಳುವಂತೆ ಇದು ಬಡವರ ವಸತಿ ಪ್ರದೇಶವಾಗಿತ್ತು, ಆದರೆ ಅದು ಅಕ್ರಮ ವಲಸಿಗರ ಬೀಡಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹೀಗೆ ಧರಾಶಾಹಿಯಾಗುವುದಕ್ಕೂ ಮುನ್ನ ಹೇಗಿತ್ತು ಗೊತ್ತಾ ಗರೀಬ್ ನಗರ? ಕಿರಿದಾದ ಗಲ್ಲಿಗಳು, ಸೂರ್ಯನ ಬೆಳಕು ಸಹ ನುಸುಳಲಾಗದಷ್ಟು ದಟ್ಟವಾದ ಕಟ್ಟಡಗಳು. ಸುಮಾರು 2 ರಿಂದ 4 ಮಹಡಿಗಳ ಈ ನಿರ್ಮಾಣಗಳು ರೈಲ್ವೆ ಹಳಿಗಳ ಮೇಲೆ ಎದ್ದು ನಿಂತಿದ್ದವು. ಕಸ ಕಡ್ಡಿಗಳ ರಾಶಿ, ಮಲಿನಗೊಂಡ ನೀರು ಮತ್ತು ಪ್ರತಿನಿತ್ಯದ ಸುರಕ್ಷತಾ ಅಪಾಯಗಳ ನಡುವೆ ಸಾವಿರಾರು ಕುಟುಂಬಗಳು ಜೀವನ ಸಾಗಿಸುತ್ತಿದ್ದವು. ಇದು ಮುಂಬೈನ ಸ್ಲಂ ಜೀವನದ ಕರಾಳ ದರ್ಶನ. ಪಕ್ಕದ ರೈಲ್ವೆ ಹಳಿಗಳೇ ಇವರಿಗೆ ಹೈವೇ, ಅವುಗಳ ಪಕ್ಕದಲ್ಲೇ ಇವರ ಆಟಪಾಠ, ಹಳಿಗಳ ಪಕ್ಕದಲ್ಲೇ ಇವರ ಶಾಪಿಂಗ್. ಇದು ಅಕ್ರಮವಾಗಿ ಕಟ್ಟಿಕೊಂಡ ಸ್ಲಂ ಅಂತ ಹೇಳೋದಿರಲಿ, ಈ ಗಲ್ಲಿಗಳ ಒಳಕ್ಕೆ ಬರೋದಕ್ಕೂ ಯಾವ ಅಧಿಕಾರಿಗಳಿಗೂ ಧೈರ್ಯವಿರಲಿಲ್ಲ. ಅಧಿಕಾರಿಗಳಿರಲಿ, ಯಾವೊಬ್ಬ ಪತ್ರಕರ್ತನ ಕ್ಯಾಮೆರಾಗೂ ಇಲ್ಲಿ ಪ್ರವೇಶವಿರಲಿಲ್ಲ. ಆದಾಗ್ಯೂ ಕೆಲ ಯೂಟ್ಯೂಬರ್ಸ್ ಇದರ ಒಡಲಿಗೆ ನುಗ್ಗಿ ಕೆಲ ದೃಶ್ಯಗಳನ್ನು ಸೆರೆಹಿಡಿದಿದ್ದರು. ಗಲ್ಲಿಗಳ ಒಳಗಿನ ದೃಶ್ಯಗಳಂತೂ ನಿಜಕ್ಕೂ ಆಘಾತಕಾರಿ. ಗರೀಬ್ ನಗರವಲ್ಲ, ಗರೀಬ್ ನರಕ. ಪ್ರಶ್ನೆ ಏನೆಂದರೆ, ರೈಲ್ವೆ ಜಾಗದಲ್ಲಿ ಅತಿಕ್ರಮಣ ಮಾಡಿದ್ದ ಈ ಕಟ್ಟಡಗಳು ಹೇಗೆ ದಶಕಗಳ ಕಾಲ ಉಳಿದುಕೊಂಡವು? ಇಲ್ಲಿ ರಾಜಕೀಯದ ಪಾತ್ರವೇನು? 1980ರ ದಶಕದಲ್ಲಿ ಸುನೀಲ್ ದತ್ ಅವರು ಇಲ್ಲಿನ ಪ್ರಭಾವಿ ನಾಯಕರಾಗಿದ್ದರು. ಸ್ಥಳೀಯರ ಪ್ರಕಾರ ಡಿಮಾಲಿಷನ್ ಸಂದರ್ಭದಲ್ಲಿ ಬುಲ್ಡೋಸರ್ಗಳ ಮುಂದೆ ಮಲಗಿ ಅವರು ಈ ಸ್ಲಮ್ಮನ್ನು ಉಳಿಸಿದ್ದಾರಂತೆ. ಆದರೆ ಅದು ವೋಟ್ ಬ್ಯಾಂಕ್ ರಾಜಕಾರಣವಾಗಿ ಮಾರ್ಪಟ್ಟಿದ್ದು ದುರದೃಷ್ಟಕರ. ಅಧಿಕಾರಿಗಳ ಅಸಡ್ಡೆ ಮತ್ತು ಲಂಚದ ಕಥೆಗಳು ಈ ಪ್ರದೇಶ ಬೆಳೆಯಲು ಮತ್ತೊಂದು ಕಾರಣ. ಕಾಲ ಬದಲಾಯಿತು, ವೋಟ್ ಬ್ಯಾಂಕ್ ರಾಜಕಾರಣ ಮುಗಿದುಹೋಯಿತು. ಕಾಲ ಬದಲಾಯಿತು. ಬಾಂಬೆ ಹೈಕೋರ್ಟ್ನ ಆದೇಶದ ಮೇರೆಗೆ 2026 ಮೇ ತಿಂಗಳಲ್ಲಿ ಈ ಭಾಗದಲ್ಲಿ ಅತಿ ದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಸುಮಾರು 400ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳು, ಹಳೆಯ ಮಸೀದಿಗಳು ನೆಲಸಮವಾದವು. ರೈಲ್ವೆ ವಿಸ್ತರಣೆ ಮತ್ತು ಸುರಕ್ಷತೆಗಾಗಿ ಈ ಕ್ರಮ ಅನಿವಾರ್ಯವಾಯಿತು. ಇಷ್ಟು ದಿನ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರು ಅನಿವಾರ್ಯವಾಗಿ ಜಾಗ ಖಾಲಿ ಮಾಡಬೇಕಾಯಿತು. ಇಷ್ಟು ದಿನದ್ದು ವೋಟ್ ಬ್ಯಾಂಕ್ ರಾಜಕಾರಣ, ಮುಂದಿನದ್ದು ಅಭಿವೃದ್ಧಿ ರಾಜಕಾರಣ. ಯಾವುದು ಮುಖ್ಯ ಅನ್ನೋದನ್ನು ದೇಶದ ರಾಜಕಾರಣಿಗಳು ಇನ್ನಾದರೂ ಅರಿತುಕೊಳ್ಳಬೇಕಿದೆ.